ಎಲ್ಲಿ ತನಕ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಿಲ್ಲ ಅಲ್ಲಿ ತನಕ ಅಹೋರಾತ್ರಿ ಹೋರಾಟ. ಈ ಒಂದ ವಿಷಯ ಅಲ್ಲ, ಅನೇಕ ವಿಷಯಗಳಲ್ಲಿ ನೋಡ್ರಿ. ಸ್ವಾತಂತ್ರ್ಯ ಬಂದ ನಂತರ ಇವತ್ತಿನ ತನಕ ಇಷ್ಟು ಭ್ರಷ್ಟ, ಇಷ್ಟು ಕೆಳಮಟ್ಟದ ವಿಚಾರ ಮಾಡುವಂಥ ಸರ್ಕಾರ ನೋಡಿಲ್ಲ. ಯಾರು ನೂರಾರು ಕೋಟಿಯನ್ನು ಲೂಟಿ ಮಾಡಿ ಜೈಲಿಗೆ ಹೋಗಿ ಇನ್ನು ಕೇಸ್ ನಡೆದ್ರೂ ಸಹ ಮತ್ತೆ ಅದನ್ನು ವಾಪಸ್ ತಗುವಂತಹ ಭಂಡ, ಅತಿ ಭಂಡ ಮತ್ತು ಅತಿ ಭ್ರಷ್ಟ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು. ಶಿವಕುಮಾರ್ ಸಾಹೇಬ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು, ಒಂದು ಉತ್ತಮವಾದಂಥ ಮಂತ್ರಿಮಂಡಲವನ್ನು ಕೊಟ್ಟು ಒಂದು ಹೊಸ ಶಿಕೆಯನ್ನು ಆರಂಭ ಮಾಡೋದು. ಅವರು ಮೊದಲನೇ ಬಾಲ್ನಲ್ಲೇ ಹಿಡಿದಿದ್ದಾರೆ, ಫಸ್ಟ್ ಬಾಲ್ಗೆ ವಿಕೆಟ್ ಹೋಗೈತಿ. ಹೀಗಾಗಿ ಏನು ಮುಂದಂತೂ ಚಲೋ ಆಗೋದಿಲ್ಲ, ಯಾಕಂದ್ರೆ ಪ್ರಾರಂಭನ ಸರಿಯಾಗಿ ಆಗಲಿಲ್ಲ. ಹೀಗಾಗಿ ಈ ಸರ್ಕಾರ ಭಾಳ ದಿವಸ ಜನರ ಮನಸ್ಸಿನಾಗ ಉಳಿಯೋದಿಲ್ಲ. ಈಗಾಗಲೇ ಅನೇಕ ಸಮಸ್ಯೆಗಳು ಸಿದ್ದರಾಮಯ್ಯನವರು ಇಷ್ಟು ಸಾವಿರಾರು ಸಮಸ್ಯೆ ಮಾಡಿ ಹೋಗಿದಾರಲ್ಲ, ಆ ಸಮಸ್ಯೆ ಬಗೆಹರಿಸಾಕನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ 5 ವರ್ಷ ಬೇಕು, ಜನ ಕೊಡೋದಿಲ್ಲ. ಹೀಗಾಗಿ ಅದ್ರೊಳಗೆ ಮತ್ತೆ ತಾವ ಸಮಸ್ಯೆ ಮಾಡ್ಕೊತಾರೆ. ಎಲ್ಲರೂ ತಮ್ಮ ಕಾಲ ಮ್ಯಾಗ ಕಲ್ಲು ಚೆಲ್ಕೊತಾರೆ, ಆದರೆ ಇವರು ತಮ್ಮ ತೆನಿ ಮ್ಯಾಗ ಕಲ್ಲು ಚೆಲ್ಕೊತಾರೆ. ಅಂದ್ರೆ ರಾಜೀನಾಮೆ ಕೊಡೋರಿಗೆ ಹೋರಾಟ ಮಾಡಿದ್ರು. ರಾಜೀನಾಮೆ ಕೊಡಿಸ್ದಂಗೆ ರಾತ್ರಿ ನೀವು ಬಂದು ನೋಡ್ರಿ, ಎಲ್ಲರೂ ಇರುತ್ತೆ. ನಾವು ಸರ್ಕಾರನ ಅನೇಕ ತಪ್ಪುಗಳು ಮಾಡತ್ತದ. ಆ ತಪ್ಪುಗಳನ್ನ ಜನರಿಗೆ ಹೇಳಿ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಇಂಪಾರ್ಟೆಂಟ್ ಐತೆ ಅಂತ ಇಲ್ಲಿ ಬಂದ ಇವತ್ತು ರಾತ್ರಿನ ಇಲ್ಲೇ ರಾವದನ್ನ ವಸ್ತಿ. ಇನ್ನೂ ಭಾಳ ವಿಕೆಟ್ ಹೋಗ್ತವೆ. ಫಸ್ಟ್ ಬಾಲ್ ಒಂದು ವಿಕೆಟ್ ಇದೆ, ಇನ್ನೂ ವಿಕೆಟ್ ಭಾಳ ಹೋಗ್ತವೆ. ಆರ್ ಅಶೋಕ್ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತ್ಯೇಕ ಜಿಲ್ಲೆಯಲ್ಲಿ ಅಹೋರಾತ್ರ ಹೋರಾಟವನ್ನು ಇವತ್ತು ಶುರು ಮಾಡಿದ್ದೀವಿ. ವಿಶೇಷವಾಗಿ ಇದರ ಬಗ್ಗೆ ಹೇಳಬೇಕಂದ ಮೇಲೆ ಬಿ ನಾಗೇಂದ್ರ ಅವರು 2024ನಲ್ಲಿ ಮಂತ್ರಿಗಳಾದರು. ವಾಲ್ಮೀಕಿ ಸಮಾಜ ದಲಿತರದ ದುಡ್ಡನ್ನು 187 ಕೋಟಿ ಹಗರಣಾತು. ಹಗರಣ ಎಲ್ಲಿ ಹೋತಪ್ಪ ದುಡ್ಡು? ಒಂದು ಇಲೆಕ್ಷನ್ಗೆ ಹೋಯ್ತು, ಎರಡನೇದು ನಮ್ಮ ಮಾಹಿತಿ ಪ್ರಕಾರ ಲಂಬ್ರೋನಿ ಗಾಡಿ ಯಾವ್ದು ಹೆಸರು ಗೊತ್ತಾಗಲ್ಲದು, ಆ ಗಾಡಿಗಳು ಖರೀದಿ ಮಾಡಕ್ಕೆ ಯೂಸ್ ಮಾಡ್ಯಾರ. ಅಂದ್ರೆ ಲ್ಯಾಂಬೋರೋನಿ ನಮ್ಗೆ ಹೆಸರು ಬರೋಲ್ಲ ಅಂಥ ಗಾಡಿಗಳು ಖರೀದಿ ಮಾಡಿ ಆ ದುಡ್ಡುಗಳಿಗೆ ಪಾಪ ಅವು ಬಡವರ ಮಂದಿ ಯಾರು ವಾಲ್ಮೀಕಿ ಸಮಾಜ ಅಂದ್ರೆ ಹಿಂದುಳಿದವರು. ಆ ನಿಗಮದ ದುಡ್ಡನ್ನು ಇಂಥ ಲಕ್ಸರಿ ಗಾಡಿ ಖರೀದಿ ಮಾಡಕ್ಕೆ ನೀವು ಉಪಯೋಗ ಮಾಡಿದ್ರ ಅಂತ ಎಂಥ ಒಳ್ಳೆಯ ಸರ್ಕಾರ ಅಂದ್ರೆ ಆ ಟೈಮ್ ನೀವು ರಾಜೀನಾಮೆ ತಗೊಳ್ರಿ. ಆತು, ರಾಜೀನಾಮೆ ತಗೊಂಡಿದ ಮೇಲೆ ನಿಮ್ಗೆ ಗೊತ್ತಾಯ್ತು 85 ಕೋಟಿಗಳು ಹಗರಣ ಆಗೈತೆ ಅಂತ ಸಿದ್ದರಾಮಯ್ಯ ಒಪ್ಕೊಂಡ್ರು. ಒಪ್ಕೊಂಡಿದ ಮೇಲೆ ರಾಜೀನಾಮೆ ಆದ್ಮೇಲೆ ಮತ್ತೊಂದ್ಸಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಅವ ಮನುಷ್ಯನ ಮಂತ್ರಿ ಪದ ಕೊಡ್ತಾರೆ. ಅಂದ್ರೆ ಇಂಥ ಭ್ರಷ್ಟ ಸರ್ಕಾರ ಯಾರು ಭ್ರಷ್ಟಾಚಾರ ಮಾಡ್ತಾರ ಅವ್ರಿಗ ನೀವು ಮಂತ್ರಿ ಪದ ಕೊಡ್ತೀರಿ. ಇದು ಒಂದು ಸಂದೇಶ ಇಡೀ ರಾಜ್ಯದ ಜನತೆಗೆ ಹೋಗಾತದ, ಇಡೀ ರಾಜ್ಯ ಅಲ್ಲ ಇಡೀ ದೇಶದ ಜನತೆಗೆ ಹೋಗ್ತದ. ಈಗಾಗಲೇ ನೀವು ರಾಜೀನಾಮೆ ಒಂದ್ಸಲ ತಗೊಂಡ್ರಿ, ಇನ್ನೊಂದ್ಸಲ ಈ ಬಾರಿ ರಾಜೀನಾಮೆ ತಗೋಬೇಕು, ಇಲ್ಲ ಅಂತ ಅಹೋರಾತ್ರ ನಾವು ಧರಣಿ ಆಂದೋಲನ ಕಂಟಿನ್ಯೂ ಮಾಡ್ತೀವಿ ಅಂತ ನಿಮ್ಮ ಮೂಲಕ ಹೇಳ್ತೀವಿ. ಕರ್ನಾಟಕದಲ್ಲಿ ಒಂದು ಹೊಸ ಮೂವಿ ರಿಲೀಸ್ ಆಗೈತಿ, ಭ್ರಷ್ಟಾಚಾರ ಏಕ್ ಪ್ರೇಮ್ ಕಹಾನಿ, ಲವ್ ಸ್ಟೋರಿ ಆಫ್ ಭ್ರಷ್ಟಾಚಾರ. ಮತ್ತು ಇದ್ರದ್ದು ಡೈರೆಕ್ಟರ್ ಪ್ರೊಡ್ಯೂಸರ್ ಡಿ ಕೆ ಶಿವಕುಮಾರ್ ಹೊಸ ಆಕ್ಟರ್ ತಗೊಂಡ ಈ ಮೂವಿ ರಿಲೀಸ್ ಆಗಿದೆ. ನಾಗೇಂದ್ರ ಅವ್ರಿಗೆ ತಗೊಂಡಿದ್ದಾರೆ. ಮೊದಲು ಈ ಮೂವಿ ರಿಲೀಸ್ ಆದಾಗ ನಾವು ಹೋರಾಟ ಮಾಡಿ ಮೂವಿ ರಿಲೀಸ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಆದ್ರೆ ಈಗ ವೈಸ್ ಚಾನ್ಸಲರ್ ಭ್ರಷ್ಟಾಚಾರದ ಡಿಗ್ರಿ ತಗೊಂಡು ಬಂದಿನ ಅಂತ ಡಿ ಕೆ ಶಿವಕುಮಾರ್ ಅವ್ರ ಮತ್ತೆ ವಾಪಸ್ ತಗೊಂಡ ನಾವು ಎಲ್ಲರೂ ಕಳ್ರ, ನೀವೇನು ಮಾಡೋರಿದ್ದೀರಿ ಅಂತ ನಮ್ಮ ಕರ್ನಾಟಕ ನಾಡಿನಿಗೆ ಪ್ರಶ್ನೆ ಮಾಡುವಂತ ಕೆಲಸ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ. ನಂದು ಪ್ರಶ್ನೆ ಒಂದೇ ಡಿ ಕೆ ಶಿವಕುಮಾರ್ ಅವ್ರಿಗೆ, ದಿನೇಶ್ ಗುಂಡೂರಾವ್, ಎಚ್ ಕೆ ಪಾಟೀಲ್, ಆರ್ ವಿ ದೇಶಪಾಂಡೆ, ಮಹಾದೇವ್ ಪ್ರಹ್ಲಾದ್, ಮಹದೇವಪ್ಪ ಅವ್ರಿಗೆ ಎಷ್ಟೋ ಸೀನಿಯರ್ ಲೀಡರ್ಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಮತ್ತು ನಾಗೇಂದ್ರಗೆ ಮಂತ್ರಿ ಸ್ಥಾನ ಯಾಕ? ಇದ್ರ ಹಿಂದಿನ ಗುಟ್ಟು ಸ್ವಲ್ಪ ನಮ್ಗೆ ಗೊತ್ತಾಗ್ತೈತನ. ಒಂದರೆ ನಾಗೇಂದ್ರ ನಿಮ್ಗ ಹೆದರ್ಸಿದಾರ, ನೀವು ನನಗೆ ಮಂತ್ರಿ ಮಾಡ್ಲಿಲ್ಲ ಅಂದ್ರ ನಿಮ್ದು ಎಲ್ಲಾ ಬತ್ಲೆ ಮಾಡ್ತೇನು, ನಿಮ್ದೆಲ್ಲಾ ನಿಜ ಸಂಗತಿ ಜನರ ಮುಂದೆ ಇಡ್ತಾನು, ಅದಕ್ಕೆ ನೀವ ಇದು ಭ್ರಷ್ಟಾಚಾರ ಲವ್ ಸ್ಟೋರಿ ಕೂಡೆ ಮಾಡೋಣ ಅಂತ ನೀವು ಇದು ಲವ್ ಸ್ಟೋರಿ ಹಿಟ್ ಮಾಡಕ್ ಹೊಂಟಿದ್ದೀರಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ನಾಯಕರ
ವಿಧಾನಸಭೆಯಲ್ಲಿ ಮತ್ತು ಬೀದಿಯಲ್ಲಿ ಹೋರಾಟ ಮಾಡಿ ಈ ಮೂವಿ ರಿಲೀಸ್ ಆಗು ಕೊಡಂಗಿಲ್ಲ, ಹಿಟ್ ಆಗೋದಂತ ಬಹಳ ದೂರಿನ ವಿಷಯ. ನಾಚಿಕೆ ಬಿಟ್ಟಿನ ಸರ್ಕಾರ ಹೇಗಿರ್ತೈತೆ ಅಂತ ಒಂದ ಪುಸ್ತಕ ಬರೆಯೋದಿದೆ. ಆ ಥರದ ಆಥರ್ ಆಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಪಾಯಿಂಟ್ ಮಾಡುವಂತ ಒಂದು ವಿಚಾರ ನಾವು ನಡೆಸಿದ್ದೇವೆ. ಯಾಕಂದ್ರೆ ಸ್ವಂತ ಭ್ರಷ್ಟಾಚಾರದಾಗ ಕುಲಪತಿ ಇದ್ದಾರೆ. ಈಗ ಉಳ್ಕಿದವ್ರಿಗೆ ತನ್ನ ಜೊತೆಗೆ ತಗೊಂಡ ನಾವೆಲ್ಲರೂ ಕೂಡಿ ಕರ್ನಾಟಕ ಲೂಟಿ ಮಾಡೋಣ, ನಾವು ಒಬ್ಬ ಯಾಕೆ ನಡ್ರಿ ನನ್ನ ಜೊತೆಗೆ ಅದಕ್ಕೆ ನಾಗೇಂದ್ರ ಅವ್ರಿಗೆ ತಗೊಂಡ ಈ ಭ್ರಷ್ಟಾಚಾರದ ಎಲ್ಲ ರೆಕಾರ್ಡ್ ಮುರಿಲಿಕ್ಕ ಡಿ ಕೆ ಶಿವಕುಮಾರ್ ನಡೀತಾ ಇದ್ದಾರೆ. ಒಂದು ಬರೀ ಇದು ವಾಲ್ಮೀಕಿ ಹಗರಣ ಅಷ್ಟಲ್ಲ, ನಾವು ಮುಡಾ ಹಗರಣ ನೋಡಿದ್ದೇವೆ, ಎಷ್ಟೋ ಅಧಿಕಾರಿಗಳು ಆತ್ಮಹತ್ಯೆ ನೋಡಿದ್ದೇವೆ. ಅದರ ಜೊತೆಗೆ ಪೆನ್ಷನ್ ಯೋಜನೆ ಬಂದ್ ಮಾಡಿದ್ದಾರೆ, BPL ಕಾರ್ಡ್ಗಳು ಕಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಡವರಿಗೆ ಮೋಸ, ಕರ್ನಾಟಕ ನಾಡಿನ ದ್ರೋಹ, ಇದು ಸೈಡ್ ಬಿಸ್ನೆಸ್ ಆಗಿಬಿಟ್ಟೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನಂದು ಇಷ್ಟೇ ವಿನಂತಿ, ಕರ್ನಾಟಕ ನಾಡಿನ ಜನ ಯಾವಾಗ ಲೆಕ್ಕ ಮಾಡೋದ್ಲ ಪೂರ್ತಿ GST ಕಟ್ಕೊಂಡು ನಿಮ್ದು ಲೆಕ್ಕ ಮಾಡ್ತಾರೆ. ಅದಕ್ಕೆ ನೀವು ಜಾಗೃತ ಆಗ್ರಿ, ಬೇಗ ನಾಗೇಂದ್ರ ಅವ್ರ ರಾಜೀನಾಮಾ ಕೊಡಿಸ್ರಿ. ಇಲ್ಲಾದ್ರೆ ನೀವು ಮುಖ್ಯಮಂತ್ರಿ ಆಗೋದ ಒಂದು ಕನಸ. ಎಷ್ಟು ದೇವ್ರು ಮಾಡಿದೇರಿ, ಅವ್ರ ದೇವ್ರ ಮ್ಯಾಲೆ ನೀವು ಕೂತು ವಿಚಾರ ಮಾಡ್ತಿದ್ರ. ಅಲ್ಲ ಇವ್ ಗುಡಿಯಾಗ ಬಂದಂತ ಇವನ ಮೇಲೆ ಆಶೀರ್ವಾದ ಮಾಡ್ರ, ಇವ್ ಕಳ್ಳ ಇದಾನದ ಕಳ್ಳ ಉಳ್ದಂತ ಅವ್ರಿಗೂ ಪ್ರಶ್ನೆ ಬಿದ್ದೈತಿ. ಅದಕ್ಕೆ ತಾವು ಸ್ವಲ್ಪ ತಮ್ಮ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ ನಾವು ಈ ಹೋರಾಟ ಮುಖಾಂತರ ನಿಮಗೆ ವಿನಂತಿ ಮಾಡ್ತೀವಿ. ಇಲ್ಲ ಇದಕ್ಕಿಂತ ತೀವ್ರ ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ಇವತ್ತಿನಿಂದ ಭಾರತೀಯ ಜನತಾ ಪಕ್ಷ ಕರ್ನಾಟಕ ನಮ್ಮ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು, ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಹೋರಾಟವನ್ನು ಪ್ರಾರಂಭ ಮಾಡಿದೆವು. ಈ ಹೋರಾಟವನ್ನು ಏನೋ ಒಂದು ನಾಗೇಂದ್ರ ಅವರು ಮಂತ್ರಿ ಪದ ಕೊಟ್ಟಿದ್ದಾರೆ, ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇದ್ದರೂ ಕೂಡ, ಯಾಕೆ ಹಿಂದೆ ಅವರೇ ರಾಜೀನಾಮೆ ತಗೊಂಡಿದ್ರು ಮತ್ತು ಅವರೇ ಈಗ ಮಂತ್ರಿ ಪದವನ್ನು ಮಾಡಿದ್ದಾರೆ. ಆದ ಕಾರಣ ಇಂಥ ಭ್ರಷ್ಟಾಚಾರಿಗಳು ಈ ಮಂತ್ರಿದಲ್ಲಿ ಇರಬಾರ್ದು ಅಂತ ತಿಳ್ಕೊಂಡು ನಮ್ಮ ಹೋರಾಟ ಇವತ್ತೆಲ್ಲರೂ ನಾವು ಪದಾಧಿಕಾರಿಗಳು ಮತ್ತು ಮಾಜಿ ಸಂಸದರು, ಮಾಜಿ ಶಾಸಕರು ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಇವು ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಶಾಸಕರು ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರು, ಅಧ್ಯಕ್ಷರು ಸೇರಿ ಅವರು ವಿಧಾನಸಭೆ ನಡೆಯುವುದರಿಂದ ವಿಧಾನಸಭೆಯಲ್ಲಿ ಅವರು ಧ್ವನಿಯನ್ನು ಎತ್ತಾರೆ. ಅಂದರೆ ಈ ಪ್ರಕಾರವಾಗಿ ನಮ್ಮ ಹೋರಾಟ. ಇದ್ರ ಜೊತೆಗೆ ಇವತ್ತು ಅಂಗವಿಕಲರ ಮಾಶಾಸನ ಕೂಡ ಭಾಳ ದಿವಸದಿಂದ ಕೊಟ್ಟಿಲ್ಲ. ಇವತ್ತು ಏನೋ ಒಂದು ನಮ್ಮ ಬರ ಪರಿಹಾರ ಕೂಡ ಘೋಷಣೆ ಮಾಡಬೇಕಾಗ್ತದೆ. ಅದು ಬರ ಇವತ್ತು ಕೆಲವೊಂದು ಕಡೆ ಮಳೆ ಆಗ್ತದೆ, ಕೆಲವೊಂದು ಕಡೆ ಆಗಿಲ್ಲದಂಥ ಚಿಕಾನದಲ್ಲಿ ಇವತ್ತು ಬೆಳೆ ಕೂಡ ಎಷ್ಟೋ ರೈತರು ಕಳ್ಕೊಂಡಾರೆ. ಅವ್ರ ಬೆಳೆ ಪರಿಹಾರ ಕೂಡ ಕೊಡಬೇಕಾಗ್ತದೆ. ಈ ಪ್ರಕಾರ ಹಲವಾರು ಇವತ್ತು ಭ್ರಷ್ಟಾಚಾರ ಇದ್ದಂಥ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಮತ್ತು ನಾಗೇಂದ್ರ ರಾಜೀನಾಮೆ ಪಡೆಯಲೇಬೇಕಂತ ತಿಳ್ಕೊಂತ ನಮ್ಮ ಹೋರಾಟ ಅದು. ಎಲ್ಲಿ ತನಕ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಿಲ್ಲ ಅಲ್ಲಿ ತನಕ ಅಹೋರಾತ್ರಿ ಹೋರಾಟ. ಈ ಒಂದ ವಿಷಯ ಅಲ್ಲ, ಅನೇಕ ವಿಷಯಗಳಲ್ಲಿ ನೋಡ್ರಿ, ಸ್ವಾತಂತ್ರ್ಯ ಬಂದ ನಂತರ ಇವತ್ತಿನ ತನಕ ಇಷ್ಟು ಭ್ರಷ್ಟ, ಇಷ್ಟು ಕೆಳಮಟ್ಟದ ವಿಚಾರ ಮಾಡುವಂಥ ಸರ್ಕಾರ ನೋಡಿಲ್ಲ. ಯಾರು ನೂರಾರು ಕೋಟಿಯನ್ನು ಲೂಟಿ ಮಾಡಿ ಜೈಲಿಗೆ ಹೋಗಿ ಇನ್ನು ಕೇಸ್ ನಡೆದ್ರೂ ಸಹ ಮತ್ತು ಅದನ್ನು ವಾಪಸ್ ತಗುವಂತಹ ಭಂಡ ಮತ್ತು ಅತಿ ಭ್ರಷ್ಟ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು. ಶಿವಕುಮಾರ್ ಸಾಹೇಬ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು,